ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ 4 ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾನ್ ತ್ವಮಾದೌ ಪ್ರೋಕ್ತವಾನಿತಿ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ: ಭವತಃ ನಿನ್ನ, ಜನ್ಮವಾದರೂ, ಅಪರಂ ಈಗಿನ ಕಾಲದ್ದಾಗಿದೆ, ವಿವಸ್ವತಃ ಸೂರ್ಯನ ಜನ್ಮವು, ಪರಂ ಬಹಳ ಪ್ರಾಚೀನವಾಗಿದೆ, ತ್ವಂ ನೀನೇ, ಆದೌ ಕಲ್ಪ ಆದಿಯಲ್ಲಿ, ಏತತ್ ಈ ಯೋಗವನ್ನು, ಪ್ರೋಕ್ತವಾನ್ ಹೇಳಿದ್ದೆ, ಇತಿ ಈ ವಿಷಯವನ್ನು, ಕಥಂ ಹೇಗೆ, ವಿಜಾನೀಯಾಂ ತಿಳಿದುಕೊಳ್ಳಲಿ. ಈ ಶ್ಲೋಕದ ಅರ್ಥ ಹೀಗಿದೆ: ನಿನ್ನ ಜನ್ಮವಾದರೂ ಈಗಿನ ಕಾಲದ್ದಾಗಿದೆ, ಸೂರ್ಯನ ಜನ್ಮವು ಬಹಳ ಪ್ರಾಚೀನವಾಗಿದೆ ಎಂದರೆ ಕಲ್ಪದ ಆದಿಯಲ್ಲಿ ಆಗಿ ಹೋಗಿತ್ತು. ನೀನೇ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಈ ವಿಷಯವನ್ನು ಹೇಗೆ ತಿಳಿದುಕೊಳ್ಳಲಿ. ಈ ಶ್ಲೋಕದ ವಿವರಣೆ ಹೀಗಿದೆ: ಸೃಷ್ಟಿಯ ಆದಿಯಲ್ಲೇ ಈ ಜ್ಞಾನವನ್ನು ಸೂರ್ಯದೇವನಿಗೆ ಕಲಿಸಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಕೃಷ್ಣನು ದೇವಕಿ ಸುತನು. ಅವನನ್ನು ವೃಂದಾವನದ ವೇಣುಗೋಪಾಲನೆಂದೇ ಅರ್ಜುನನು ತಿಳಿದಿರುವುದು. ಅರ್ಜುನನಿಗೆ ತನ್ನ ಸಾರಥಿಯಾದ ಕೃಷ್ಣನು ಒಂದು ನಿರ್ದಿಷ್ಟ ದಿನದಲ್ಲೇ ಹುಟ್ಟಿದ ತನ್ನ ಸಹಪಾಠಿ ಎಂದೇ ನಂಬುಗೆ. ಹಾಗಿರುವಾಗ ಪ್ರಪಂಚದ ಸೃಷ್ಟಿಯಾದಾಗ ಸೂರ್ಯನಿಗೆ ಕೃಷ್ಣನು ತಾನೇ ಈ ಜ್ಞಾನವನ್ನು ಬೋಧಿಸುವುದಾದರೂ ಹೇಗೆ ಎಂಬ ಅವನ ಪ್ರಶ್ನೆ ಸರಿಯಾದುದೇ.